ದೇವ್ರಂದ್ರೆ ಎಲ್ಲಿ ಅದಾನ, ದೇವ್ರು ಹೆಂಗದಾನ, ದೇವ್ರು ಮಾಡೋ ಕೆಲಸ ಏನು ಅವೊಂದು ಪ್ರಶ್ನೆ. ತಾಯಿ ಹೇಳ್ತಾಳೆ, ಮನುಷ್ಯರ ಹತ್ರ ಮನುಷ್ಯರಂಗಂತರೂ ಇಲ್ಲ ದೇವರು. ದೇವರು ಮನುಷ್ಯರಂಗಿಲ್ಲಪ್ಪ, ಆದರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ದೇವರದಾಳೆ ಅಂತ ಹೇಳ್ತಾಳೆ ತಾಯಿ. ತಾಯಿಗೆ ಎಷ್ಟು ತೋಚಿರುತ್ತೋ ಅಷ್ಟನ್ನು ಮಳೆಯಪ್ಪನಿಗೆ ಹೇಳ್ತಕ್ಕಂಥ ದೇವ್ರ ನಮ್ಮಂಗೆ ಮನುಷ್ಯರಂಗ ಕಣ್ಣು, ಕಿವಿ, ಬಾಯಿ, ಮೂಗು ಇವೆಲ್ಲವೂ ಕೂಡ ದೇವರಿಗಿಲ್ಲ. ಆದರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ದೇವರಿದ್ದಾನೆ. ದೇವರು ಅಂತಕ್ಕಂಥ ಶಬ್ದ 3 ಅಕ್ಷರ ಆದರೂ ಕೂಡ ದೇವರು ಅಂತಕ್ಕಂಥ ಅರ್ಥ ಏನು ಅಂದರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಾಮಾನ್ಯವಾಗಿ ಬಹಳ ದೊಡ್ಡ ಇತಿಹಾಸ, ವೇದ, ಶಾಸ್ತ್ರ, ಉಪನಿಷತ್ತುಗಳ ಬೇಡ. ಸುಮ್ಮ ದೇವರು ಅಂದರೆ ಏನು ಅಂತಂದರೆ, ಅಂದರೆ ದೇಹವಿಲ್ಲಾರ್ದವನು, ಅಂದರೆ ವರ್ಣ ಇಲ್ಲದೆ ಇರ್ತಕ್ಕಂಥದ್ದು, ವರ್ಣ ಅಂದರೆ ಬಣ್ಣ ಇಲ್ಲದೆ ಇರ್ತಕ್ಕಂಥದ್ದು. ಇನ್ನೊಂದು ಯಾವುದ್ರಿ? ರು ಅಂದರೆ ರೂಪ ಇಲ್ಲದೆ ಇರ್ತಕ್ಕಂಥದ್ದು. ದೇಹ, ವರ್ಣ ಮತ್ತು ರೂಪ ಇಲ್ಲದೆ ಇರ್ತಕ್ಕಂಥದ್ದೇ ದೇವರು. ಅಗೋಚರವಾಗಿರ್ತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಅದು ಭಗವಂತ, ಅದು ದೇವರು ಅಂತಕ್ಕಂಥ ಮಾತನ್ನು ಬಹಳ ಪ್ರೀತಿಯಿಂದ ಮಳೆಯಪ್ಪನಿಗೆ ಹೇಳ್ತಾಳೆ. ದೇವರು ಅಂತಕ್ಕಂಥ ಶಬ್ದ, ದೇವರು ಅಂತಕ್ಕಂಥದ್ದೇನಿದೆ ಅದು ನಿಮ್ಮಲ್ಲೇ ಹುಡುಕಾಡ್ಕೊಳ್ಬೇಕು. ಅದನ್ನು ಹೊರಗೆ ಹುಡುಕಾಡಿದ್ರೆ ಸಿಗಂಗಿಲ್ಲ. ದೇವರು ಗುಡಿ ಗುಂಡಾರದಲ್ಲಿ ಹುಡುಕಾಡಿದ್ರೆ ಸಿಗಂಗಿಲ್ಲ ಅಂತ ಹೇಳ್ತಾನೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ. ಸೇತು ಬಂದ ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಅಷ್ಟಾಸೃಷ್ಟಿಯಲ್ಲಿರುವುದು ದೇವರಲ್ಲ. ಅಪ್ಪ ಬಸವಣ್ಣ ಹೇಳೋದು. ಇಷ್ಟಕ್ಕೆ ಮಾತ್ರ ನಿಂತು ಬಿಡ್ತೀವಿ ನಾವು. ಹಾಗಾದ್ರೆ ನಾವು ಮಲ್ಲಯ್ಯನ ಪೂಜೆ ಮಾಡ್ತೀವಿ, ಹುಚ್ಚೇಶ್ವರ ಪೂಜೆ ಮಾಡ್ತೀವಿ, ಕಾಡಸಿದ್ದೇಶ್ವರ ಪೂಜೆ ಮಾಡ್ತೀವಿ, ಅಲ್ಲಾ ನೆನೆಸ್ತೀವಿ, ಕ್ರಿಸ್ತನ್ ನೆನೆಸ್ತೀವಿ. ಇವ್ರು ಯಾರು ದೇವರಲ್ಲನ್ರಿ. ಹಂಗಾದ್ರೆ ಅಲ್ಲಿಗೆ ಬಂದು ನಿಂದಿರ್ತೀವಿ ನಾವು. ಇವೆಲ್ಲ ನಮಗೆ ಸಾಧನೆಗಳು. ಇವೆಲ್ಲ ಬೇಕೇ ಬೇಕು. ಯಾವುದೇ ಒಂದು ವಸ್ತು ಇಲ್ದರೆ ನಮ್ಮನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಆಗಂಗಿಲ್ಲ. ಇವೆಲ್ಲವೂ ಕೂಡ ನಮ್ಮನ್ನು ನಾವು ನೋಡ್ಕೊಳ್ತಕ್ಕಂಥ ಕನ್ನಡಿಗಳು. ದೇವರು ನಮ್ಮನ್ನು ನಾವು ನೋಡ್ಕೊಳ್ತಕ್ಕಂಥ ಕನ್ನಡಿಗಳು. ಈಗ ನೀವು ಸುಮ್ಮ ನಿಮ್ಮ ಮನೆಯೊಳಗೆ ಕನ್ನಡಿ ಐತಿಲ್ರಿ, ಅದು ನೀವು ನೋಡಕ್ಕೆ ಹೋಗ್ತಿರೋ ಏನು ಕನ್ನಡಿ ನೋಡಕ್ಕೆ ಹೋಗ್ತೀರ? ಕನ್ನಡಿಯನ್ನು ನೋಡಕ್ಕೆ ಹೋಗಂಗಿಲ್ಲ ನೀವು, ಹೌದಲ್ರಿ? ನಿಮ್ಮನ್ನು ನೀವು ನೋಡ್ಕೋಬೇಕಾಗಿತ್ತು, ಇಲ್ಲೇ ನೋಡ್ಕೋಬೇಕಾಗಿತ್ತು. ಕನ್ನಡಿ ಮುಂದೆ ಯಾಕೆ ಹೋಗ್ಬೇಕು? ಅಲ್ಲಿ ಹೋಗೋದು ನಿಮ್ಮನ್ನು ನೀವು ನೋಡ್ಕೊಳಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಸರಿಯಾರ ಇಷ್ಟು ವರ್ಷಗಳಾಯ್ತು, ಕನ್ನಡಿ ಯಾರ್ದಾರದ ನೆನಪಿಟ್ಕೊಂಡತ್ತೇನ್ರಿ ಮಕಾದ? ನಿಮ್ಮ ಮನೆಯಾಗಿನ ಕನ್ನಡಿ ಎಲ್ಲರೂ ಉಪಯೋಗಿಸ್ತೀರಿ, ಒಬ್ಬರದಾರ ಕನ್ನಡಿ ನೆನಪಿಟ್ಕೊಂಡೈತೇನ? ಅದು ಕನ್ನಡಿ ಕೆಲಸ ನಿಮ್ಮನ್ನು ನೀವು ತೋರಿಸ್ತಕ್ಕಂಥದ್ದು ಮಾತ್ರ. ನೀವು ಹೆಂಗೆ ಕಾಣ್ತೀರಿ ಹಂಗೆ ಅದು ತೋರಿಸ್ತದೆ ಅಷ್ಟೇ. ಅದು ಇವೆಲ್ಲ ನಮ್ಮ ಕನ್ನಡಿಗಳು, ಸಾಧನೆಗಳು. ಅಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಭಗವಂತ ಅಪ್ಪ ಬಸವಣ್ಣ ಅದನ್ನೇ ಹೇಳ್ತಾರೆ, ಇವು ಯಾವ ದೇವರಲ್ಲ. ಯಾಕೆ ಇವೆಲ್ಲ? ಆಮೇಲೆ ಆ ಹಂತಕ್ಕೆ ಹೋದ ಬಳಿಕ ಅವೆಲ್ಲವೂ ಕೂಡ ದೇವರಲ್ಲ. ಈಗ ಸಿದ್ಧಾರೂಢರಿಗೆ 6 ಅಳಿದು 3 ಮೀರಿರ್ತಕ್ಕಂಥವ್ರು, ಹುಚ್ಚೇಶ್ವರ ಶಿವಯೋಗಿಗಳು, ಅವರೆಲ್ಲ ಅಥನಿಯ ಮುರುಗೇಂದ್ರ ಶಿವಯೋಗಿಗಳು, ಅವರಿಗೆಲ್ಲ ಇವು ಯಾವುದೂ ಅಲ್ಲ. ಯಾಕಂದ್ರೆ ಆ ಸ್ಥಿತಿಯಲ್ಲಿ ಐಕ್ಯ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲ ಮಹಾತ್ಮರು. ನಾವೆಲ್ಲ ಸಾಧಕರು, ನಾವೆಲ್ಲ ಸಾಧನೆ ಮಾಡ್ತಕ್ಕಂಥವ್ರು. ನಾವೆಲ್ಲ ಅವನನ್ನು ನಂಬಿ ಅವನಲ್ಲಿ ನಮ್ಮನ್ನು ನಾವು ಕಾಣ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು. ದೇವರು ಅಂತಕ್ಕಂಥದ್ದು ನಮ್ಮಲ್ಲಿಗೆ ನಾವು ಹುಟ್ಟಿಸ್ಕೊಂಡು ನಮ್ಮಲ್ಲಿ ನಾವು ಬೆಳೆಸ್ಕೊಳ್ತಕ್ಕಂಥದ್ದು, ನಾನು ದೇವರು ಆಗಬೇಕಾಗಿರ್ತಕ್ಕಂಥದ್ದು. ಬಸವಾದಿ ಶಿವಶರಣರು ಅದನ್ನು ಹೇಳೋದು, ಇವು ಯಾವ ದೇವರಲ್ಲ. ಮುಂದೊಂದು ಸಾಲದ ಅದನ್ನು ನಾವು ನೆನಪನ್ನೇಲಿ ಇಟ್ಕೊಳ್ಳಂಗಿಲ್ಲ, ಅದನ್ನು ಹೇಳಕ್ಕೂ ಹೋಗಂಗಿಲ್ಲ. ಬರೀ ದೇವರಲ್ಲ ನಿನಗೆ ಬೇಡಾಗೈತೆ ಅವ ನಿಮಗೆ ಬೇಡಾಗೈತೆ. ಸುಮ್ಮ ಅವನು ಹೇಳೋದು ಯಾವುದೋ ಒಂದು ತತ್ವ ತೊಗೊಂಡು ಬಂದು, ಅವ್ರು ಯಾವ ದೇವರಲ್ಲಿ ನೀವು ಅದನ್ನು ಅಭಿಷೇಕ ಮಾಡಬೇಡ, ನೀವು ಪೂಜೆ ಮಾಡಬೇಡ, ನೀವು ಅದನ್ನು ಮಾಡಬೇಡ, ಅದನ್ನು ಹೇಳ್ತಿರ್ತಾರೆ. ಕೆಲವೊಬ್ರು ಹೇಳ್ತಿರ್ತಾರೆ. ಅವ್ರ ಸ್ಥಿತಿ ಏನಿರ್ತತೆ ಅಂತ ಅವ್ರಿಗೆ ಗೊತ್ತಿರ್ತತಿ, ಹೇಳೋ ಸ್ಥಿತಿ ಏನಿರ್ತತಿ ಅಂಥೇಳಿ. ಆದ್ರೆ ಮುಂದೊಂದು ಸಾಲು ಹೇಳ್ತಾರೆ ಅಪ್ಪ ಬಸವಣ್ಣನವ್ರು, ಇವು ಯಾವ ದೇವರಲ್ಲ. ಯಾವುದು ದೇವರು ಅಂತಂದರೆ, ತಾನು ಅರಿತು ತಾನು ಆರಂದು ತಿಳಿದೊಡೆ ತಾನೇ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ತಾನು ದೇವರಾಗಬೇಕಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಇದು ದೇಹ ಬಂದಿರೋದು ಭಗವಂತನ ಕೃಪೆಯಿಂದ ಬಂದಿರತಕ್ಕಂಥದ್ದು. ಭಗವಂತನಿಗೆ ಅರ್ಪಿತ ಆಗಬೇಕಾಗಿತ್ತು ಅಂದರೆ ಅವನಿಗೆ ನೀನು ಉತ್ತಮವಾಗಿರ್ತಕ್ಕಂಥ ಪುಷ್ಪ ಆಗಬೇಕು. ಹೂವು ಭಾಳ ಚಲೋ ಇತ್ತು ಅಂತಂದ್ರೆ ನೀವು ಗದ್ದೆ ಮ್ಯಾಗ ಏರಿಸ್ತೀರಿ, ಹೆಣ್ಣು ಮಕ್ಕಳ ತಲೆ ಮುಡಿಯಲ್ಲಿ ಇಟ್ಕೊಳ್ತೀರಿ. ಅದ ಬತ್ತಿ ಹೋಗಿತ್ತಂದ್ರೆ, ಅಕಸ್ಮಾತ್ ಬಾಡಿ ಹೋಗಿತ್ತಂದ್ರೆ ದೇವ್ರ ಮೇಲೆ ಏರಿಸ್ತೀರಿ, ನಾನು ಚಲೋ ಇಲ್ಲ ತೊಗೊಂಡು ಹೋಗು ಅಂತ ಹೇಳ್ತೀರಿ. ಹಂಗೆ ಈ ದೇಹ ಭಗವಂತನಿಗೆ ಪ್ರೀತಿ ಆಗಬೇಕಾಗಿರ್ತಕ್ಕಂಥದ್ದು,
ಉತ್ತಮವಾಗಿ ನಿನ್ನನ್ನು ನೀನು ಕಾಣ್ಕೊಳ್ತಕ್ಕಂಥದ್ದು, ನಿನಗೆ ನೀನು ದೇವರು ಅಂತಕ್ಕಂಥ ಭಾವನೆ ಇದ್ದಾಗ ಮಾತ್ರ ದೇವರು ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ನಾವಿಲ್ಲ, ನಾವೇ ದೊಡ್ಡವರು, ನನ್ನಿಂದಲೇ ಎಲ್ಲ ಆಗತ್ತೆ, ನಾನು ಯಪ್ಪ ಏನು ನಿಂದೈತು, ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಯಾವ್ದು ನಿಂದೈತಪ್ಪ? ನಿಂದು ಅನ್ನೋದು ಒಂದರ ಐತನ ತೋರಿಸ್ಬಿಡು ಹೌದಂತೀರಿ. ಆಗಳ ಹೇಳಿದ್ರಲ್ಲ, ನೀನು ಕುಣ್ಯಾಗ ಹೋದಾಗ ನೀನು ಹಾಕಿರ್ತಕ್ಕಂಥ ಅದು ನಮಗೋಸ್ಕರ, ಸತ್ ಹೆಣಕ್ಕಲ್ಲ. ಏನೇನೋ ಅಂಗಾಂಗಗಳನ್ನು ನೋಡಬಾರ್ದು ಅನ್ನೋದಕ್ಕೆ ಕೌಪಿನ ಹಾಕಿರ್ತಾರಂತ, ಒಂದು ಲಂಗೋಟಿನ ಮಾತ್ರ ಬಿಟ್ಟಿರ್ತಾರೆ. ಯಪ್ಪ ಬಂಗಾರ ಬೆಳ್ಳಿ ಇತ್ತ ಸುಮ್ಮಿರ್ತೀರೇ ನೀವು ಮ್ಯಾಲಿದ್ದವ್ರು? ಅವು ಮಗನರಾಗಲಿ, ಸೊಸೆಯರಾಗಲಿ, ಹೆಂಡತಿಯರಾಗಲಿ ಅಕಸ್ಮಾತ್ ಏನಾದರೂ ಕೂಡ ಕೊಳ್ಳಾಗಿತ್ತಂದ್ರೆ, ಕೊಳ್ಳಾಗ ಬಂಗಾರ ಚೈನ್ ಐತಿ ಎಳ್ಕೋದನ, ಈಕೆ ಅಳ್ತಿರ್ತಾಳೆ ಇಷ್ಟೊತ್ತನ, ಆದ್ರೆ ಚೈನ್ ಬಿಡಂಗಿಲ್ಲ. ಅವನ ಗಳಿಸಿದ್ದೈತಿ ಅಂತ ಬಿಡ್ತೀರಣ? ಏನಿರಂಗಿಲ್ಲ. ಅತ್ತಿ ಏನಾದ್ರೂ ಸತ್ಲ ಅಂದ್ರೆ ಹೆಣದ ಸಂಬಂಧ ಅಳ್ತಿರಂಗಿಲ್ಲ ಸೊಸಿ. ಆ ಮೂಗ್ನ್ಯಾಗ ಕಿವಿಯಾಗ ಏನಾರ ಇತ್ತು ಅಂದ್ರೆ ಅದು ತಕ್ಕೋರಿ ಮೊದಲು ಅಂತಿರ್ತಾಳೆ. ಹೋದ್ರೆ ಹೋಗಲ್ದಕ್ಕ ಅದು ಪೀಡ, ಮೊದಲು ಆ ಬಂಗಾರ ತಗೊಳ್ರಿ ಅಂತ. ಅದು ಚೂರು ಇಷ್ಟ ಇದ್ರೂ ಚಿಂತಿಲ್ಲ, ಅದು ಬೇಕು ಅಂತ. ನೀನು ದೇವರಾಗ್ತಕ್ಕಂಥ ಕೆಲಸ ಆಗ್ಬೇಕು ಅಂದಾಗ ಮಾತ್ರ ನೀನು ಶಾಶ್ವತವಾಗಿರ್ತಕ್ಕಂಥ. ಅವರೆಲ್ಲ ಮಹಾತ್ಮರು ದೇವರಾದರು ಅನ್ನೋ ಕಾರಣಕ್ಕೇ ನಾವು ಇವತ್ತಿನ ದಿವಸ ಗದ್ದಿಗೆ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಅವರನ್ನು ಸಮಾಧಿ ಮಾಡಿ ದೇವರನ್ನ ನಾವೆಲ್ಲ ದೇವರು ಅಂತ ತಿಳ್ಕೊಂಡು ಅವರು ನಮ್ಮ ನಿಮ್ಮಂತನೇ ಇರ್ತಕ್ಕಂಥವ್ರು. ಆದರೆ ಆ ಕೆಲಸವನ್ನು ಮಾಡಿರ್ತಕ್ಕ ತಾನು ಅರಿತು ತಾನು ಆರಂದು ತಿಳಿದೊಡೆ. ನಿಂದು ಹೊಲ ಐತಿ, ಮನೆ ಐತಿ, ಎಲ್ಲಿತನ ಐತಿ? ನಿನ್ನ ಹೊಲ ಎಲ್ಲಿದೈತಪ್ಪ? ನಿನ್ನ ಹೆಸರಿಗೆ 4 ಎಕರೆ ಜಮೀನು ಐತಿ. ಇದು 4 ಎಕರೆ ಜಮೀನು ನಿಮ್ಮ ಅಪ್ಪಂದು ಇತ್ತದು, ನಿಂದಾಗತ್ತನ? ಅದು ನಿಮ್ಮ ಅಪ್ಪನ ಹೊಟ್ಟೆಯಾಗ ಹುಟ್ಟಿ ಅನ್ನೋ ಕಾರಣಕ್ಕೆ ಅವ್ನು 4 ಎಕರೆ ಇತ್ತು ಅಂತ ನಿನಗೆ ಬಂದೈತಿ, ಹೌದಲ್ಲ? ನಿನಗೆ ನಿಲ್ತೈತಿ ಅನ್ನೋದು 4 ಎಕರೆ, ಮತ್ತು ನಿನಗೆ ಹುಟ್ಟಿದ ಮಗಗೆ ಹೋಗುತ್ತದು. ಹಂಗಾರೆ ನಿಂದು ಎಲ್ಲಿ ಆಯ್ತು? ನಿಂದು ಆಗದ ಇಲ್ಲ ಅದು ಯಾವುದು? ನಿಮ್ಮ ಮನೆ ಐತೆ, ನನ್ನ ಮನೆ ಐತ್ರಿ, ಸ್ವಂತ ಮನೆ ಐತ್ರಿ ಇದು ಅಂತಿರ್ತೀರಿ ನೀವು, ಹೌದಲ್ಲ? ನಂದಿದು ಸ್ವಂತ ಮನೆ ಐತೆ ಅಂತ ಅಂತೀರಿ. ಹಂಗಾರೆ ಗೌರ್ಮೆಂಟಿಗೆ ಯಾಕೆ ಬಿರಾಡ ಕಟ್ತೀರಿ? ನಮ್ಮ ಪ್ರಶ್ನೆ. ನಿಂದ ಆಗಿತ್ತಂದ್ರೆ ಗೌರ್ಮೆಂಟಿಗೆ ಯಾಕೆ ವರ್ಷಕ್ಕೊಮ್ಮೆನೋ ಬಿರಾಡ ಕಟ್ತಾರೆ? ಏನಂತಾರೆ? ಬಿರಾಡ ಅಂತಾರೆ, ಏನಂತಾರೆ? ಗರ್ಪಟ್ಟಿ ಯಾಕೆ ಕಟ್ತೀರಿ ಹಂಗಾರೆ ಗೌರ್ಮೆಂಟಕ್ಕೆ? ಹೌದಲ್ಲ? ನಿಂದ ಆಗಿತ್ತು ಅಂತಂದರೆ ಅದಕ್ಕೆ ಕವಿ ಹೇಳ್ತಾನಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ ನಾವೆಲ್ಲ, ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ ನಾವೆಲ್ಲ ಬಾಡಿಗೆದಾರಿದ್ದಂಗೆ. ಹಂಗಾರೆ ನಮ್ದು ಯಾವುದು ಮನೆಯಾಗ ಇರಬಾರ್ದನ್ರಿ? ಹಂಗ ಇರುತನ ಇರು, ನಿಂದ ಅಂತ ಅನ್ಕೋ, ಇರುತನ ನಿಂದು ಅಂತ ಅನ್ಕೋ. ಯಾವಾಗ ನಂದಲ್ಲ ಅಂತ ನೀ ಅನ್ಕೊಂತಿ ಅವಾಗ ದೇವ್ರ ಹಾಕಿನಿ. ಯಾವಾಗ ನಂದಲ್ಲ ಅಂದರೆ ಇರುತನ ಬಹಳ ಸಂತೋಷವಾಗಿ ಮತ್ತು ಮನೆಗೆ ಹೋಗಿ ಇದು ನಂದು ಅಲ್ಲ ಅಂದ್ಗಿಂದಿರಿ. ಮತ್ತು ಹಂಗೆ ಮಾಡಿರಿ ಹೇಳೋಕ್ಕಾಗಂಗಿಲ್ಲ, ಒಂದೊಂದು ಸಲ ತಪ್ಪಾಗಿಬಿಡ್ತಾವೆ. ಅಂದರೆ ಭಾವನೆಯಲ್ಲಿ ಇಟ್ಕೊಳ್ಬೇಡ, ಇದು ನಂದು ಭಗವಂತ ಕೊಟ್ಟಿದ್ದು ಅಂತನೂ ಭಗವಂತ ನಿನಗೆ ಇನ್ನೂ ಕೊಟ್ಕೋತ ಹೋಗ್ತಾನ. ಇಂಥ ಕಾರ್ಯಕ್ಕೆ ಎತ್ತೆತ್ತಿ ಕೊಡು, ದಾನ ಕೊಡು, ನಿನಗೆ ಭಗವಂತ ಇನ್ನಷ್ಟು ಕೊಟ್ಕೋತ ಹೋಗ್ತಾನೆ. ನೀನು ದೇವರಾಗಬೇಕಾಗಿರ್ತಕ್ಕಂಥದ್ದು ದೇವರ ಆ ಕೆಲಸ ಮಾಡ್ತದೆ. ಒಬ್ಬ ರಾಜ 3 ಪ್ರಶ್ನೆಗಳನ್ನು ಕೇಳ್ತಾನೆ. ದೇವರು ಅಂದರೆ ಏನು? ದೇವರು ಮಾಡೋ ಕೆಲಸ ಏನು? ದೇವರು ಎಲ್ಲಿ ಅದಾನ? 3 ಪ್ರಶ್ನೆಗಳನ್ನು ಕೇಳ್ತಾನೆ. ಬಹಳ ದೊಡ್ಡ ಪಂಡಿತರು, ಎಲ್ಲ ಪಂಡಿತರು ಯೋಚನೆ ಮಾಡ್ತಾರೆ. ಅದ್ರಾಗ ಒಬ್ಬ ಪಂಡಿತ ಇರ್ತಾನೆ, ನನಗೊಂದು 7 ದಿವಸ ಟೈಮ್ ಬೇಕ್ರಿ ಅಂತ. ನಾವು ದೇವರು ಅಂದರೆ ಏನು, ದೇವರು ಎಲ್ಲಿ ಅದಾನ, ದೇವ್ರು ಏನು ಕೆಲಸ ಮಾಡ್ತಾನೆ, ಈ 3 ಪ್ರಶ್ನೆ ನಿಮ್ಗೆ ಗೊತ್ತದವಲ್ರಿ? ನಿಮ್ಗೆ ಯಾರಿಗಾರು ಗೊತ್ತೈತೆ? ದೇವ್ರು ಎಲ್ಲಿ ಅದಾನ, ದೇವ್ರು ಏನು ಮಾಡ್ತಾನ, ದೇವ್ರ ಕೆಲಸ ಏನು, ದೇವ್ರು ಹೆಂಗದಾನ, ದೇವ್ರ ಕೆಲಸ ಏನು, ಈ 3 ಪ್ರಶ್ನೆ. 7 ದಿವಸ ಟೈಮ್ ತಗೊಂಡ ಮನೆಗೆ ಹೋದ. ಬಹಳ ದೊಡ್ಡ ಪ್ರಕಾಂಡ ಪಂಡಿತ ಅವನು. ಎಂದಿಗೂ ಕೂಡ ಅವನಿಗೆ ಸೋಲ್ ಅನ್ನೋದೇ ಇರಲಿಲ್ಲ. ಆದರೆ ಚಿಂತೆಯಲ್ಲೇ ಮನೆಗೆ ಬರ್ತಾನೆ. ಅವ್ರಿಗೆ 10-12 ವರ್ಷದ ಹೆಣ್ಣುಮಗಳು ಒಬ್ಬಾಕಿ ಹುಡುಗಿ ಇರ್ತಾಳೆ. ಬಹಳ ಸುಂದರವಾದ ಮಗು, ಒಂದು 10-12 ವರ್ಷ ಮಗು ಇರಬೇಕು. ಅಪ್ಪ ಯಾವತ್ತಿಗೂ ಕೂಡ ಈ ರೀತಿ ಜೋತ್ ಮಕ ಹಾಕ್ಕೊಂಡು ಬಂದವಲ್ಲ, ಇವತ್ತೇ ಯಾಕೆ ಬಂದ ಯೋಚನೆ ಮಾಡ್ತಾಳೆ. ಅಪ್ಪನ ಹತ್ರ ಹೋಗಿ ಅವಳ ಪಕ್ಕದಲ್ಲಿ ಕುತ್ಕೊಂಡು, ಯಾಕಪ್ಪಾಜಿ ಏನೇ ಯೋಚನೆ ಮಾಡ್ತಾ ಇದೆಯಲ್ಲ, ನಿನ್ನಂಥ ಬಹಳ ದೊಡ್ಡ ಪಂಡಿತನಿಗೆ ಚಿಂತೆ ಹತ್ತತಕ್ಕಂಥದ್ದು ಸಮಸ್ಯೆ ಏನಾಗಿದೆ? ಏನಿಲ್ಲ ಅಲ್ವಾ, ಏನು ಹಂಗೇನಿಲ್ಲ, ಏನೋ ತಲೆಯೊಳಗೆ ಏನೇನೋ ಬರಾಕತ್ತತಿ, ಅದಕ್ಕೆ ಯೋಚನೆ ಮಾಡೋದು. ಇಲ್ಲ, ನನಗೂ ಅಷ್ಟು ಹೇಳಲ್ಲ. ಇವನಿಗೆ ನಾನು ಬಹಳ ದೊಡ್ಡ ಪಂಡಿತ ಅದೀನಿ, ನನಗೆ ಬಗೆಹರಿಸದೆ ಇರ್ತಕ್ಕಂಥದ್ದು 7 ದಿವಸ ಟೈಮ್ ತೊಗೊಂಬಂದಿನಿ, ಶಿರಶ್ಛೇದನ ಮಾಡ್ತೀನಿ ಅಂತ ಹೇಳ್ಯಾರ. ಉತ್ತರ ಕೊಡದೇ ಇದ್ರೆ ಮಹಾರಾಜರು, ನನಗೆ ಚಿಂತೆ ಹತ್ತೈತಿ, ಈ ಮಗಳು ಏನು ಹೇಳ್ತಾಳೆ, ನನ್ನ ಮಗು ಏನು ಹೇಳ್ತಾಳೆ ಅಂತ.
ಏನಾಗೈತಿ, ಎಷ್ಟೋ ಸಾರಿ ಮರೆಸ್ತಾನ ಆ ಮಾತು ಮರೆಸ್ಬೇಕು ಅಂತ ಹೇಳಿ ತಿಳ್ಕೊಂಡು ಯೋಚನೆ ಮಾಡ್ತಾನೆ. ಆದರೂ ಕೂಡ ಆಕೆ ಕೇಳಂಗಿಲ್ಲ. ಏನಾಯ್ತಪ್ಪ, ಏನಾಯ್ತಿ, ಇಲ್ಲಾಂದ್ರೆ ನೀನು ಇಷ್ಟು ಜೋತ್ ಮಕ ಹಾಕ್ಕೊಂಡು ಬರೋವಲ್ಲ, ಏನು ಸಮಸ್ಯೆ ಆಗೈತೆ ಅಂದ್ರೆ ಏನಿಲ್ಲವ, ಹಿಂಗೆ ರಾಜ 3 ಪ್ರಶ್ನೆ ಕೇಳಾನ. ದೇವರು ಅಂದ್ರೆ ಯಾರು, ದೇವ್ರು ಮಾಡೋ ಕೆಲಸ ಏನು, ದೇವ್ರು ಹೆಂಗದಾನ ಅಂತ 3 ಪ್ರಶ್ನೆ ಕೇಳ್ಯಾನ. ಉತ್ತರ ಕೊಡ್ಬೇಕಾಗೈತಿ, ಗೊತ್ತಾಗವಲ್ದು ನನಗೆ ಅಂತ ಹೇಳ್ತಾನೆ. ಅವಾಗ ಇಷ್ಟಕ್ಕೆ ಇಟ್ಟು ಚಿಂತೆ ಮಾಡಕತ್ತೀಯ ಅಂತ ನಾವು 12 ವರ್ಷದ ಮಗು ಈ ಸಣ್ಣ 3 ಪ್ರಶ್ನೆಗೆ ಇಷ್ಟು ದೊಡ್ಡ ಚಿಂತೆ ಮಾಡಕತ್ತೀಯ, ನೀನೇ ಹೇಳಿ ಪ್ರಕಾಂಡ ಪಂಡಿತ, ನಿನಗಿಷ್ಟು ಗೊತ್ತಿಲ್ಲ ಅಂತಾನ. ಇಲ್ಲವ ನನಗೆ ಗೊತ್ತೇ ಇಲ್ಲ. ಹಂಗಾರೆ 7 ದಿವಸ ಕೇಳ್ಯಾರಲ್ಲ, ನೀ 7 ದಿವಸ ಹಾಲಿಡೇ ಮಾಡಿಬಿಡು ಅಂತ ಹೇಳ್ತಾನೆ. ಆರಾಮಿದ್ಬಿಡು, ನೀ ರಜೆ ಹಾಕ್ಬಿಡು, ಚಿಂತೆ ಮಾಡಕ್ಕೆ ಹೋಗ್ಬೇಡ, 7ನೇ ದಿವ್ಸಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತಾಳಕ್ಕೆ. 7ನೇ ದಿವ್ಸಕ್ಕೆ ಯೋಚನೆ ಮಾಡೋಣ. ಯಾವಾಗ ಮಗಳು ಹಂಗೆ ಸ್ಥೈರ್ಯ ಹೇಳ್ತಾಳೆ, ಸ್ವಲ್ಪ ಸಮಾಧಾನ ಆಗುತ್ತೆ, ಆರಾಮಿರ್ತಾನೆ. 7 ದಿವಸ ಆಗುತ್ತೆ. 7 ದಿವಸ ಆಗನ ರಾಜರ ಹತ್ರ ಹೋಗ್ಬೇಕಲ್ಲ. 7 ದಿವಸ ಆತು, ಹೋಗೋಣ ಅಂತಾನೆ. ನಡಿಯಪ್ಪ ಹೋಗೋಣ ಅಂತಾಳೆ. ಅಲ್ಲ, ಏನು ಹೋಗೋದು, ನೀ ಒಟ್ಟ ಚಿಂತೆ ಮಾಡಬೇಡ, ಆ ರಾಜಾಗ 3 ಪ್ರಶ್ನೆ ಅಲ್ಲ, ನಾ ಉತ್ತರ ಕೊಡ್ತೀನಿ, ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಹೋಗೋಣ ನಡಿ ಅಂತಾನೆ. ಎಲ್ಲ ಸಭಾ ಕೂಡಿರ್ತದೆ, ಪಂಡಿತ ಬರ್ತಾನೆ, 7 ದಿವಸ ಉತ್ತರ ಕೊಡ್ತಾನೆ ಅಂಥೇಳಿ ಎಲ್ಲರೂ ಕೂಡಿರ್ತಾರೆ. ರಾಜನಿಗೂ ಕೂಡ ಆಶ್ಚರ್ಯ, ಏನು ಉತ್ತರ ಕೊಡ್ತಾನೋ, ದೇವರು ಅಂದರೆ ಏನು, ದೇವ್ರು ಹೆಂಗದಾನ, ದೇವ್ರ ಕೆಲಸ ಏನು ಅಂತ ಹೆಂಗೆ ಉತ್ತರ ಕೊಡ್ತಾಳೋ ಏನೋ, ಏನು ಉತ್ತರ ಕೊಡ್ತಾನೋ ಏನೋ ಅಂಥೇಳಿ ಪಂಡಿತ ಮಗಳ ಜೊತೆಗೆ ಬಂದ. ಮಗಳನ್ನು ನೋಡಿದ ತಕ್ಷಣ ರಾಜನಿಗೆ ಬಹಳ ದೊಡ್ಡ ಖುಷಿ ಆಯಿತು. ಬಹಳ ಮುದ್ದಾಗಿರ್ತಕ್ಕಂಥ ಮಗು, ಗುಂಡವಾಗಿರ್ತಕ್ಕಂಥ ಮಗು, ಬಹಳ ಚಂದಿತ್ತು ಮಗು. ಆ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಉತ್ತರ ಕೊಟ್ಟೇ ಕೊಡ್ತಾನೋ ವಿಶ್ವಾಸ ಅವನಿಗೆ. ಹೇಗೆ ಸಭಾ ಸೇರಿತ್ತೋ ಹಾಗೆ ರಾಜ ಆ ಮಗುವನ್ನು ಕರೆಸ್ತಾನೆ, ತನ್ನ ಹತ್ರ ಕರ್ಕೋತಾನೆ. ಬಾಪುಟ ಬಾ. ರಾಜ ಕರ್ಕೊಂಡು ಕೂತಿರ್ತಾನೆ. ಬಹಳ ದೂರದಿಂದ ಬಂದೀಯ, ಏನು ನಿನಗೆ ಶರ್ಬತ್ ಬೇಕೋ ಹಾಲು ಬೇಕು ಅಂತ ಕೇಳ್ತಾನೆ. ಶರ್ಬತ್ ಬೇಕೋ ಹಾಲು ಬೇಕು ಅಂತ ಕೇಳಿದಾಗ ಆ ಮಗು ಹೇಳ್ತದೆ, ನನಗೆ ಹಾಲು ಬೇಕು ಅಂತ, ನನಗೆ ಹಾಲು ಬೇಕು. ನಾನು ಹಾಲು ತರಿಸ್ಕೊಡ್ತಾನೆ. ಹಾಲು ಕುಡಿಯೋದಕ್ಕಿಂತ ಮುಂಚೆ ಆ ಮಗು ಏನು ಮಾಡ್ತದೆ ಅಂದರೆ, ಆ ಚರಿಗೆ ಒಳಗನೋ ಲೋಟದೊಳಗೆ ಕೈಯಾಡ್ಸಕ್ಕೆ ಶುರು ಮಾಡ್ತದೆ. ಕುಡಿಯೋದು ಬಿಟ್ಟು ಹಾಲಿನಲ್ಲಿ ಕೈಯಾಡ್ಸಕ್ಕೆ ಶುರು ಮಾಡ್ತೈತೆ ಅದು. ಅವಾಗ ರಾಜ ಕೇಳ್ತಾನಲ್ಲವ, ಹಾಲು ಕುಡಿಯಾಕೆ ಕೊಟ್ಟಿನಿ, ನೀ ಅದ್ರಾಗ ಏನು ಕೈಯಾಡ್ಸಕತ್ತಿ, ಏನು ಬೇಕಾಗಿತ್ತು, ಅದ್ರಾಗೇನು ಸಿಗ್ತೈತೆ ನಿನಗಂದ್ರು. ಇಲ್ಲ, ನನಗೆ ದೊಡ್ಡವ್ರು ಹೇಳಿದ್ದು ಕೇಳಿದೆ, ನಾನು ಹಾಲಿನೊಳಗೆ ಬೆಣ್ಣೆ ಐತಿ ಅಂತ ಹೇಳ್ಯಾರ, ಬೆಣ್ಣೆ ಎಲ್ಲಿ ಐತಿ ಅಂತ ಹುಡುಕ್ಯಾಡಕತ್ತೀನಿ ನಾನು ಅಂತ ಕೂಸು 12 ವರ್ಷದವ್ರು. ಹೌದ್ರಲ್ಲ, ಬೆಣ್ಣೆ ಎಲ್ಲಿ ಐತ್ರಿ, ಬೆಣ್ಣೆ ಎದರಿಂದ ತಯಾರಾಕತಿ, ಹಾಲಿನಿಂದ ತಯಾರಾಕತ್ತಿಲ್ಲ. ಅದಕ್ಕೆ ಹಾಲಿನಿಂದ ತಯಾರಾಕತಿ ಅಂತ ಹೇಳ್ಯಾರ, ಮತ್ತು ಹಾಲಿನ್ಯಾಗ ಬೆಣ್ಣೆ ಎಲ್ಲಿ ಐತೆ ಅಂತ ಹುಡುಕ್ಯಾಡಕತ್ತೀನಿ ಅಂದವ ರಾಜ ಅಂತಾನ. ಯವ್ವಾ, ಹಾಲಿನ್ಯಾಗ ಬೆಣ್ಣೆ ಐತಿ ಖರೆ, ಅದು ಹಂಗೆ ಹುಡುಕ್ಯಾಡಿದ್ರೆ ಸಿಗಂಗಿಲ್ಲ ಅದು ಅಂತ ನಾವು ರಾಜ ಹೇಳ್ತಾನೆ. ಹಂಗೆ ಹುಡುಕ್ಯಾಡಿದ್ರೆ ಸಿಗಂಗಿಲ್ಲ ಅದು. ನೀನು ಕೇಳಿದ್ದು ನಮ್ಮ ಅಪ್ಪಗೆ 7 ದಿವಸದ ಹಿಂದೆ ಕೇಳಿದ್ದೆಲ್ಲಪ್ಪ, ನಿನ್ನ 3 ಪ್ರಶ್ನೆಗಳಿಗೆ 2 ಉತ್ತರ ಈಗ ಸಿಕ್ಕಂಗೆ ಆಯ್ತಿಲ್ಲೋ ಅಂತ ಆ ಹುಡುಗಿ ಹೇಳ್ತಾಳೆ. ನೀನು 3 ಪ್ರಶ್ನೆ ಕೇಳಿದ್ದೆ 7 ದಿವಸದಿಂದ ನಮ್ಮ ಅಪ್ಪಗೆ, ಈಗ 2 ಪ್ರಶ್ನೆಗಳಿಗೆ ನೀನೇ ಉತ್ತರ ಕೊಟ್ಟಿದ್ದೆ, ಉತ್ತರ ಸಿಕ್ತಾ ಅಂತಾನೆ. ಅವಾಗ ರಾಜ ಅಂತಾನೆ, ನೀನು ಉತ್ತರ ಕೊಡಕ್ಕೆ ಬಂದೇನೋ ಅಂತಾಳೆ. ಹೌದು, ನಾ ಉತ್ತರ ಕೊಡಕ್ಕೆ ಬಂದೀನಿ. ಹಾಗಾದ್ರೆ ದೇವ್ರು ಎಲ್ಲಿ ಅದಾನ ಹುಡುಕ್ಯಾಡಬೇಕು. ದೇವರು ಎಲ್ಲಿ ಅದಾನ ಅಂತಂದ್ರೆ ಹುಡುಕ್ಯಾಡಬೇಕು. ದೇವ್ರು ಹೆಂಗದಾನ ಅಂತಂದ್ರೆ ಹಾಲಿನೊಳಗೆ ಬೆಣ್ಣೆ ಹೆಂಗದ ಹಂಗೆ ದೇವ್ರದಾನ. ಹಾಲಿನೊಳಗೆ ಬೆಣ್ಣೆ ಹೇಗಿದೆ ಹಾಗೆ ದೇವ್ರಿದ್ದಾನೆ. ಬೆಣ್ಣೆ ಬೇಕಂದ್ರೆ ನೀವು ಏನು ಮಾಡಬೇಕು? ನಿಮಗೆ ಬೆಣ್ಣೆ ಬೇಕಂದ್ರೆ ಏನು ಮಾಡಬೇಕು? ಹಾಲನ್ನು ಚೆನ್ನಾಗಿ ಕುದಿಸ್ಬೇಕು, ಅದನ್ನು ಆರಿಸ್ಬೇಕು, ಒಂದಿಷ್ಟು ಅದಕ್ಕೆ ಹೆಪ್ಪ ಹಾಕಬೇಕು. ಹೆಪ್ಪ ಹಾಕಿಂದ ಅದು ಮೊಸರಾಗತ್ತೆ. ಮೊಸರಾದ ಬಳಿಕ ಚೆನ್ನಾಗಿ ಮಜ್ಜಿಗೆ ಆಗುತ್ತೆ. ಮಜ್ಜಿಗೆ ಆದ ಬಳಿಕ ಅದನ್ನು ಚೆನ್ನಾಗಿ ಕಡಿಬೇಕು. ಕಡಿದ ಬಳಿಕ ಬೆಣ್ಣೆ ಸಿಗ್ತದೆ ನಿಮಗೆ. ಹೌದಲ್ರಿ? ಯಾವಾಗ ಬೆಣ್ಣೆ ಸಿಗುತ್ತೆ, ಬೆಣ್ಣೆ ಆದ ಬಳಿಕ ತುಪ್ಪ ಸಿಗ್ತದೆ. ಅದ್ರಾಗ ಸಿಹಿಯಾಗಿರ್ತಕ್ಕಂಥ ತುಪ್ಪ ಸಿಗ್ತದೆ. ಹುಳಿಯಾಗಿರ್ತಕ್ಕಂಥ ಮಜ್ಜಿಗೆಯಿಂದ ಪ್ರಾರಂಭ ಮೊಸರಿನಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಹೇಗೆ ತುಪ್ಪ ಸಿಹಿಯಾಗಿ ಸಿಗ್ತದೋ ಹಂಗೆ ನಿನಗೆ ದೇವರು ಬೇಕು ಅಂತಂದ್ರೆ ಎಲ್ಲ ರೂಪದಲ್ಲಿ ಇರ್ತಕ್ಕಂಥ ದೇವರನ್ನ ನೀನು ಭಾಳ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ, ಧ್ಯಾನಾಸಕ್ತನಾಗಿ ನೀನು ಹುಡುಕಾಡಿದ್ರಿ ಅಂದರೆ ದೇವರು ನಿನಗೆ ಸಿಕ್ಕೇ ಸಿಗ್ತಾನೆ. ದೇವರು ನಿನಗೆ ಕಾಪಾಡ್ತಾನೆ. ದೇವರು ನಿನಗೆ ಸಿಗ್ತಾನೆ ಅಂತ. ದೇವರು ನಿನಗೆ ಸಿಗ್ತಾನೆ. ಹಂಗಾರೆ ಆಯ್ತವ, ಇವೆರಡು ಪ್ರಶ್ನೆಗಳಾದವು. ಇನ್ನೊಂದು ಪ್ರಶ್ನೆ ಐತಲ್ಲ, ದೇವ್ರು ಏನು ಕೆಲಸ ಮಾಡ್ತಾನೆ? 2 ಪ್ರಶ್ನೆ ಉತ್ತರಕ್ಕೆ ನಿಮಗೂ ಅರ್ಥ ಆಯಿತು ಅಂತ ಅನಿಸುತ್ತೆ. ಹಾಲಿನೊಳಗೆ ದೇವರಿದ್ದಾನೆ, ಬೆನ್ನಿದೆ,
ಆ ಬೆನ್ನಿನ ಕಡ್ದಾಗ ನಮಗೆ ತುಪ್ಪ ಸಿಗ್ತತೆ ಅನ್ನುವಾಗ ನಾವು ತಪಸ್ಸು ಮಾಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು, ದೇವರು ನಮಗೆ ಕಾಣಿಸ್ತಾನೆ. ಹಂಗೆ ಕಾಣಿಸ್ತಾನೆ ಅಂದರೆ ನಾಳೆ ಏನಾರ ಕಾಣಿಸ್ತಾನಂತ ಮತ್ತೆ ಕೇಳಿಗಿಳಿರಿ, ಹೇಳಕ್ಕೆ ಬರೋಂಗಿಲ್ಲ. ನೀವು ಭಾಳ ವಿಚಿತ್ರ ಮಂದಿ ಇರ್ತಾರೆ ಒಬ್ಬೊಬ್ರು. ಇಲ್ಲೇ ಕರು ತೋರಿಸ್ರಿ ಅಂದ್ರೆ ನಾ ಎಲ್ಲೇ ಅವ್ನು ಕರು ತೋರಿಸ್ರಿ, ಏನು ನನ್ನ ಮನೆ ಆಳ ಮನುಷ್ಯ ನಾವ ತೋರಿಸ್ರಿ ಅಂತ ಅನ್ನಕ್ಕೆ. ನಿನಗೆ ನೀ ಕಾಣ್ಕೋಬೇಕು ದೇವ್ರನ್ನ ನೀನು ಕಾಣ್ಕೋಬೇಕು. ಹೊರಗೆ ಎಲ್ಲಿ ಇಲ್ಲ, ಗುಡಿ ಗುಂಡಾರಗಳಲ್ಲಿ ಅಲ್ಲಿ ಇಲ್ಲಿ ದೇವ್ರಿಲ್ಲ. ದೇವ್ರು ಎಲ್ಲಿದ್ದಾನೆ ಅಂದರೆ ನಿಮ್ಮ ಹತ್ರನೇ ಇರ್ತಕ್ಕಂಥವನು. ಯಾವಾಗ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಇನ್ನೊಂದು ಪ್ರಶ್ನೆ ಇದೆಯಲ್ಲ ಅಮ್ಮ ನಂದು ಇನ್ನೊಂದು ಪ್ರಶ್ನೆ ನೀನು ಉತ್ತರ ಕೊಡು ಅಂತ ಕೇಳಿದರೆ, ಅವಾಗ ಆ ಹುಡುಗಿ ಹೇಳ್ತಾಳ, ನೀನು ಪ್ರಶ್ನೆ ಕೇಳಾಕತ್ತೀಯಲ್ಲ, ನೀನು ಶಿಷ್ಯನಾಗಿ ಗುರುವನ್ನ ಕೇಳ್ತೀಯೋ ಅಥವಾ ಮಹಾರಾಜನಾಗಿ ಕೇಳ್ತೀಯೋ? ಇಲ್ಲ, ನಾ ಗುರು ಶಿಷ್ಯನಾಗಿ ಕೇಳ್ತೀನಿ, ನೀನು ಗುರು ಆಗು, ನಾ ಶಿಷ್ಯ ಹಾಕ್ತೀನಿ ಅಂತಾಳ ಮಹಾರಾಜ ಆ ಹುಡುಗಿಗೆ. ಅವಾಗ ಆ ಹುಡುಗಿ ಹೇಳ್ತಾಳೆ, ಗುರು ಆದವನು ಮ್ಯಾಲಿರಬೇಕು, ಶಿಷ್ಯ ಆದವನು ಕೆಳಗಿರಬೇಕು. ನೀ ಮಹಾರಾಜ ಮ್ಯಾಲೆ ಕುಂತಿ, ನಾನು ಉತ್ತರ ಹೇಳೋರು ನಾನು ಕೆಳಗೆ ಹೆಂಗಿರ್ಲಿ ಅಂತಾಳೆ. ಹಾಗಾದ್ರೆ ಬಾಯವ್ವ ನೀ ಮ್ಯಾಲೆ ಕೂತ್ಕೋ, ಸಿಂಹಾಸನ ಮೇಲೆ ಕೂತ್ಕೋ, ನಾ ಶಿಷ್ಯನಾಗಿ ಕೆಳಗೆ ಕೂತ್ಕೋತೀನಿ ಅಂತ ಹೇಳ್ತಾನೆ. ಆ ಹುಡುಗಿ ಹೋಗಿ ಸಿಂಹಾಸನ ಮೇಲೆ ಕೂಡ್ತಾಳೆ, ರಾಜ ಬಂದು ಕೆಳಗೆ ನಿಂದಿರ್ತಾನೆ. ಅವಾಗ ಹೇಳ್ತಾನೆ, ಉತ್ತರ ಏನು ಅಂದ್ರೆ ದೇವ್ರು ಮಾಡೋ ಕೆಲಸ ಏನು ಅಂತಂದ್ರೆ ಕೆಳಗಿದ್ದವ್ರನ್ನ ಮ್ಯಾಲೆ ತರ್ತಾನ, ಮ್ಯಾಲಿದ್ದವ್ರನ್ನ ಕೆಳಗೆ ತರ್ತಾನ. ನಾನು ಅಂತಕ್ಕಂಥ ಅಹಂಕಾರದಿಂದ ಇದ್ದಿ ಅಂತಂದ್ರೆ ನಿನ್ನ ಕೆಳಗೆ ಹೋಗಿತ್ತಾನ. ನಾನು ಅಂತಕ್ಕಂಥ ಅಹಂಕಾರ ನಿನ್ನಲ್ಲಿ ಇತ್ತು ಅಂದ್ರೆ ನಿನ್ನ ಕೆಳಗೆ ಹೋಗಿತ್ತಾನೆ. ಭಗವಂತನೇ ಭಾಳ ದೊಡ್ಡವನು ಅಂತ ನೀನು ಇದ್ದಿ ಅಂತಂದ್ರೆ ನಿನ್ನನ್ನು ಭಗವಂತ ಮ್ಯಾಲಸ್ತರದಲ್ಲಿ ಕುಂದಿರಿಸ್ತಾನೆ. ಅಪ್ಪ ಬಸವಣ್ಣ ಹೇಳಿದ್ದು ಅದೇ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಮನಸ್ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳುವ ಹಾಗೆ ನಾವು ಯಾವಾಗಲೂ ಕೂಡ ಭಗವಂತನ ದಾಸರಾಗಿದ್ದಾಗ ಮಾತ್ರ ನಮ್ಮನ್ನು ಮೇಲೆ ಕುಂದಿರಿಸ್ತಾನೆ. ದಾಸರಾಗಿರ್ಬೇಕು, ಭಗವಂತನಿಗೆ ದಾಸರಾಗಿರ್ಬೇಕು. ದೇವರು ಮಾಡೋ ಕೆಲಸ ಇಷ್ಟೇ. ದೇವರು ಹೆಂಗಿದ್ದಾನೆ ಅಂತಂದರೆ ಮಗುವಿನ ನಗುವಿನಲ್ಲಿ ಇದ್ದ ಹಾಗೆ. ಎಲ್ಲೆಲ್ಲೋ ಹುಡುಕಾಡೋದು ಬೇಡ, ನಾವು ಮಗುವಿನ ನಗೆ ಇದ್ದ ಹಾಗೆ. ಬಹಳ ಸುಂದರವಾಗಿರ್ತಕ್ಕಂಥ ಪದ್ಯ. ದೇವರು ಎಲ್ಲಿಗ ಎಂತಿಗನೆಂದು ಯಾರನ್ನು ಕೇಳುವೆಯೋ,